ನೀರಿಗೆ ಎತ್ತಾಕ್ತೀನಿ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಮುಗಿಸಿದ್ದೆ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಸೊ ಟ್ಯಾಕ್ಸ್ ಕೋಡ್ ಕೂಡ ಡಿಫೈನ್ ಮಾಡಿದ್ವಲ್ವಾ ನಾವು ಲಾಸ್ಟ್ ಕ್ಲಾಸು. ಸೊ FTXP ಮಾಡಿದ್ರಿ, ಬಟ್ ಕರೆಕ್ಟ್ ಆಗಿ ಏನೋ ಬಂದಿರ್ಲಿಲ್ಲ ಸರ್. ಬಂದಿರಲಿಲ್ವಾ? ಸೊ ಟ್ಯಾಕ್ಸ್ ಪ್ರೊಸೀಜರ್ಸ್ ಚೆಕ್ ಮಾಡಿ. ಸೊ ಗೋ ಟು A0, ಎಂಟರ್. ಸೊ ಟ್ಯಾಕ್ಸ್ ಅಕೌಂಟ್ಸ್. ಓಕೆ, ಸೊ ಪ್ರೊಸೀಜರ್ಸ್ ಚೇಂಜ್ ಆಗಿದೆ. ಸೊ ಯಾರೋ ಬೇರೆ ಅಸೈನ್ ಮಾಡಿದ್ದಾರೆ. ಸೊ ಲೆಟ್ ಮಿ ಅಸೈನ್ ಅವರ್ ಪ್ರೊಸೆಸ್ OBBG. ಗೋ ಟು ದ ಪೊಸಿಷನ್. ಸೊ ಇದು ಯಾವಾಗಲೂ ನಮ್ದು ಕಂಟ್ರಿಗೆ ಏನಿರುತ್ತೆ ಇಂಡಿಯಾಗೆ, ಸೊ ನಮ್ದು ಏನಿದೆ ಆ ಟ್ಯಾಕ್ಸ್ ಪ್ರೊಸೆಸರ್ಸ್ನ ಅಸೈನ್ ಮಾಡ್ಕೋಬೇಕು. ಸೊ ನಿಮ್ಮ ಟ್ಯಾಕ್ಸ್ ಪ್ರೊಸೆಸರ್ಸ್ ಏನು SO, ಏನು ಟ್ಯಾಕ್ಸ್ ಪ್ರೊಸೆಸರ್ಸ್ ನಮ್ದು ಸೋನಿ ಟ್ಯಾಕ್ಸ್ ಪ್ರೊಸೆಸರ್ಸ್ SON ಟ್ಯಾಕ್ಸ್, ರೈಟ್? ಸೊ ಸೇವ್ ಇಟ್, ಇದನ್ನ ಸೇವ್ ಮಾಡಬೇಕು. ಓಕೆ, ಸೊ ವಾಟ್ ಇಸ್ ದಟ್ ಇಯರ್? ಓಕೆ, ಸೊ ಇವಾಗ SON ಟ್ಯಾಕ್ಸ್ನ ಅಸೈನ್ ಮಾಡಿದ್ದೀನಿ. ಸೊ 372 ಇಸ್ ದಟ್ ಇಯರ್, ಎಂಟರ್. ಓಕೆ, ಸೊ ಸೇವ್ ಕೂಡ ಆಗಿದೆ ಇವಾಗ. ಸೊ ಲೆಟ್ ಮಿ ಗೋ ಬ್ಯಾಕ್. ಸೊ ಇವಾಗ FTXP ಓಪನ್ ಮಾಡಿ, ಇದನ್ನು ಕ್ಲೋಸ್ ಮಾಡಬೇಕು. ಅಗೈನ್ ಗೋ ಟು FTXP, ಎಂಟರ್. IN, ಎಂಟರ್. A0, ಎಂಟರ್. ಸೊ ಟ್ಯಾಕ್ಸ್ ಕೋಡ್ ಇದೆ. ಸೊ ಬಟ್ ಟ್ಯಾಕ್ಸ್ ಅಕೌಂಟ್ಸ್ ಅವ ನಮಗೆ ತೋರಿಸ್ತಾ ಇರಲಿಲ್ಲ, ಕರೆಕ್ಟ್? ಸೊ ಅದೇ ಅಲ್ವಾ ಇಶ್ಯೂ ಇದ್ದಿದ್ದು. ವೈ ಚಾರ್ಟ್ ಆಫ್ ಅಕೌಂಟ್ ಯಾವುದು? ಸಾರಿ, SOEL ಅಲ್ವಾ? ಸೊ ಡಿಲೀಟ್ SOEL. ಸೊ ಇಲ್ಲಿ ನಮಗೆ GL ಅಕೌಂಟ್ಸ್ನ ತೋರಿಸ್ತಾ ಇರಲಿಲ್ಲ, ಕರೆಕ್ಟ್? ಸೊ ಇದೇ ತಾನೇ ಇಶ್ಯೂ ನಮ್ಗೆ ಸಿಕ್ಕಿದ್ದು. ಸೊ ನಾವು ಲೆಟ್ ಮಿ ಚೆಕ್ ಇನ್ OB40 ಒಂದ್ಸಲ ಚೆಕ್ ಮಾಡ್ಕೋಣ. ಸೊ ಯಾರು? SNS ಆಕ್ಚುಲಿ ಒಂದ್ಸಲ OB40 ತಗೊಳ್ಳಲ್ಲ, ಆಲ್ರೆಡಿ ಎಕ್ಸ್ಟೆಂಡ್ ಆಗಿರೋದ್ರಿಂದ. ಲೆಟ್ ಮಿ ಚೆಕ್. ಸೊ SNS ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡಿ ಚಾರ್ಟ್ ಆಫ್ ಅಕೌಂಟ್ ಕೊಡಿ, ಎಂಟರ್ ಕೊಡಿ. ಓಕೆ, ಸೊ ಮೇಂಟೆನೆನ್ಸ್ ವಿತ್ ವ್ಯೂ ಕ್ಲಸ್ಟರ್ VC ಅಂಡರ್ಸ್ಕೋರ್ listen 30. Open one more screen. ಸೊ SM34 ಸೊ ಇದೇ ಟೇಬಲ್ ಅಲ್ವಾ ಎರರ್ ಬರ್ತಾ ಇದ್ದು? ಎಸ್. ಸೊ ಎಂಟರ್ ಕೊಡಿ, ಫಸ್ಟ್ ಡಿಸ್ಪ್ಲೇ ಕೊಡಿ. ಸೊ ಇಲ್ಲಿ ಹೋಗಿ ಪೊಸಿಷನ್ಗೆ SNS ಎಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ರೂಲ್ಸ್ ಹೋಗಿ ಸೆಲೆಕ್ಟ್ ಅಕೌಂಟ್ಸ್ ಹೋಗಿ. ಸೊ ಇಲ್ಲಿ A0ಗೆ ಓಕೆ, ಸೊ ಒಂದು ಅಸೈನ್ ಆಗಿದೆ, ಒಂದು ಆಗಿಲ್ಲ. ಒಂದು AO, ಒಂದು A0. ಸೊ ಇದೇ ಮಿಸ್ಟೇಕ್ ಆಗಿರೋದು. ಓಕೆ, ಸೊ ಲೆಟ್ ಮಿ ಡಿಲೀಟ್ ದಿಸ್. ನೋಡಿ, ಇಲ್ಲಿ AO ಅಂತ ಹಾಕಿದ್ನಿ, ಇಲ್ಲಿ A0 ಅಂತ ಹಾಕಿದ್ನಿ. ಓಕೆ, ಸೊ ಡಿಸ್ಪ್ಲೇ ಚೇಂಜ್ಗೆ ಹೋಗೋಣ. OB40 ಕ್ಲೋಸ್ ಮಾಡಬೇಕು. ನೀವು ಕಾನ್ಫಿಗರೇಷನ್ಸ್ ಮಾಡಿದ್ದೀರಾ ಯಾರಾದ್ರೂ? ಯಾರು ಮಾಡಿಲ್ವಾ? ನೋ ವರೀಸ್.
go to position, SNS, enter, select. ಸೊ ಇದು ಆಕ್ಚುಲಿ SM34 ಹೋಗಿ ಟೇಬಲ್ ಅಲ್ಲೇ ಮಾಡಬೇಕು ಅಂತ ಕೂಡ ಏನಿಲ್ಲ. ಸೊ ಜಸ್ಟ್ ನೀವು ಟ್ಯಾಕ್ಸ್ ಇದ್ರಲ್ಲಿ ಹೋಗ್ಬಿಟ್ಟು ಅಸೈನ್ ಮಾಡಿದ್ರೆ ಸಾಕು, ಇಟ್ ವಿಲ್ ವರ್ಕ್. ಓಕೆ, ಸೊ SAMG ಹೋಗಿ ಕೂಡ ಮಾಡ್ಬೋದು. ಸೊ ಅಕೌಂಟ್ಸ್, ಸೊ ಇಲ್ಲಿ AO ಅಂತ ಆಗ್ಬಿಟ್ಟಿನಲ್ಲ, ಸೊ ಐ ವಿಲ್ ಡಿಲೀಟ್ ದಿಸ್. ಫಸ್ಟ್ ನ್ಯೂ ಎಂಟ್ರೀಸ್ ಹಾಕೋಣ. A0, ಸೊ ಏನು, ಸೊ ಟ್ಯಾಕ್ಸ್ ಯಾವ್ದಿದೆ, SS00. ಸೊ SNS ಇಲ್ವಾ, SMS ಇನ್ಪುಟ್ SGST. ಸೊ ಇನ್ಪುಟ್ SGST ಆಗಿರೋದ್ರಿಂದ 16001. 16001. Try to save. Then, so ಇವಾಗ ಸೇವ್ ಆಯ್ತು. ಸೊ ನೆಕ್ಸ್ಟ್ ಗೋ ಟು ರೂಲ್ಸ್, ಎಂಟರ್, ಸೊ A0 ಆಯ್ತು. ಸೊ ನೆಕ್ಸ್ಟ್ A1 ಆಗಿದೆ. ಸೊ ನೌ ಐ ವಿಲ್ ಡಿಲೀಟ್ ದಿಸ್. ಓಕೆ, ಅಂಡ್ ಐ ವಿಲ್ ಡಿಲೀಟ್ ದಿಸ್ ಆಸ್ ವೆಲ್. ಸೊ A2 ಕರೆಕ್ಟ್ ಆಗಿದೆ, ಐ ವಿಲ್ ಡಿಲೀಟ್ ದಿಸ್ ಆಸ್ ವೆಲ್. ಓಕೆ, ಸೊ ಇವು 3 ಮಾತ್ರ ಇಟ್ಕೊಳ್ಳಿ. ಸೇವ್ ಇಟ್, ಗೋ ಬ್ಯಾಕ್. ಸೊ SNS ಆಯ್ತು. ಸೊ SNC ಈಗ. ಸೊ ನೆಕ್ಸ್ಟ್ go to the portion keys, SNC, rules, select, accounts. ಸೊ A1 ಹಾಕ್ಬಿಟ್ಟಿನಿ. ಫಸ್ಟ್ A1 ಗಿದೆ, A2 ಗಿದೆ. ಸೊ ನೆಕ್ಸ್ಟ್ A0 ಹಾಕ್ಬೇಕು. ಸೊ ಇದು ಟ್ಯಾಕ್ಸ್ ಕೋಡ್ ಬಂದ್ಬಿಟ್ಟು CGST. ಸೊ CGST ಏನಿದೆ, 2 ಇದೆ. 2 ಸೆಟ್. ಸೇವ್ ಮಾಡಿ, ಗೋ ಬ್ಯಾಕ್ and delete this, and delete this, and delete this. That's it. So next I will go back. ಸೊ ಅದೇ ತರ ನೀವು ಔಟ್ಪುಟ್ ಟ್ಯಾಕ್ಸ್ಗೂ ಮಾಡ್ಕೊಳ್ಳಿ. ಸೊ ನಾವಾಗ ಔಟ್ಪುಟ್ ಟ್ಯಾಕ್ಸ್ ಮತ್ತೆ SYC, SYS. ಸೊ SYC ರೂಲ್ಸ್, ಸೆಲೆಕ್ಟ್, ಅಕೌಂಟ್ಸ್. ಸೊ ಇವಾಗ B1 ಆಲ್ರೆಡಿ ಇದೆ. ಸೊ ಐ ವಿಲ್ ಡಿಲೀಟ್ ದಿಸ್. ಸೊ ನೆಕ್ಸ್ಟ್ ನ್ಯೂ ಎಂಟ್ರೀಸ್, B0 IN. ಸೊ SYC ಬಂದ್ಬಿಟ್ಟು ಏನು, ಔಟ್ಪುಟ್ CGST. ಸೊ ಗೋ ಟು SS00, ಔಟ್ಪುಟ್ CGST, enter, set, go back. B0 ಕರೆಕ್ಟ್ ಆಗಿದೆ, B1 ಓಕೆ, B2 ಕರೆಕ್ಟ್ ಆಗಿದೆ, B2 ಡಿಲೀಟ್ ಮಾಡ್ಬಿಡ್ತೀನಿ. BO ಡಿಲೀಟ್ ಮಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ BO ಅನ್ನೋದು ರಾಂಗ್. ಓಕೆ, ಅದು B0. ಸೊ ನಾನು ಒಮ್ಮೆ ನೋಡಿದ್ರೆ O ಹಾಕ್ಬಿಡಿ. ಸೊ ನೆಕ್ಸ್ಟ್ ಗೋ ಟು ದ ಪೋರ್ಷನ್ ಕೀಸ್, select SYS, counting rules, select accounts. ಸೊ B1 ಇದೆ, B2 ಇದೆ, ಇದು ಕೂಡ BO ಇದೆ. entries B0 IN SYS. ಸೊ SYS ಬಂದ್ಬಿಟ್ಟು ಔಟ್ಪುಟ್ SGST, ಔಟ್ಪುಟ್ SGST is 261. So next set, go back,
ಸೊ ಇವಾಗ PO ಏನಿದೆ ಇವೆರಡು ಡಿಲೀಟ್ ಮಾಡಿ. ನೆಕ್ಸ್ಟ್ B2 delete, select, delete, set. So let me go back. Okay. So next FTXP. Tax accounts. It is not showing. A0 ಕರೆಕ್ಟ್ ಆಗಿದೆ, ಚಾರ್ಟ್ ಆಫ್ ಅಕೌಂಟ್ಸ್ ಕರೆಕ್ಟ್ ಆಗಿದೆ. SOIS, SOIC, SNC. Okay, let me check the condition type also. You know, that's a mistake. So B, Q. So condition types from the SOIC. And put CGST details. And the list correct ಆಗಿದೆ. Tax percentage. It's correct. So correct ಆಗಿದೆ. SOIS. So condition type correct ಆಗಿದೆ. Let's check on the C1. So the C1 SNC, select details. Okay, separate line item we have to select. Okay, so tax should be visible in separate line item. Okay, so ಇದನ್ನು ಮಿಸ್ ಮಾಡಿದ್ದೀನಿ ನೋಡಿ. Okay, so this ಏನು ಹೋಗ್ಬಿಟ್ಟು select ಮಾಡ್ತೀನಿ. Next, go back. SMS details, separate line item, save it, go back. Next, SNY, SIC, SIC, so posting indicator in separate line item, save it, go back to SYS details. So posting indicator separate line item na select ಮಾಡ್ಕೊಂಡು ಸೇವ್ ಮಾಡ್ತೀನಿ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಇಶ್ಯೂಸ್ ಫಿಕ್ಸ್ ಮಾಡಿದ್ದೀನಿ. ಓಕೆ, ಸೊ ಲೆಟ್ ಮಿ ಚೆಕ್ ನೌ. ಓಕೆ, ಸೊ ನೋಡಿ ಇವಾಗ ಬಂತು. ಓಕೆ, ಸೊ ಸಪರೇಟ್ ಲೈನ್ ಐಟಮ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಿಲ್ಲ, ಸೊ ಅದಕ್ಕೆ ನನಗೆ ಎರರ್ ಬರ್ತಾ ಇತ್ತು. ನಾವು ಸೆಲೆಕ್ಟೆಡ್, ಸೊ ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ ಪರ್ಫೆಕ್ಟ್ ಆಗಿ ತೋರಿಸ್ತಾರೆ. ಓಕೆ, ಸೊ ನೀವು ಕಾನ್ಫಿಗರೇಷನ್ಸ್ ಮಾಡಿ. ಸೊ ಏನಾದ್ರು ಎರರ್ ಬಂದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಬಿಕಾಸ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರುತ್ತೆ ಅಲ್ಲಿ. ಸೊ ಎರಡು ಕ್ಲಾಸ್ ಇದನ್ನೇ ತಗೊಂಡಿದ್ದೀನಿ. ಸೊ ಹಂಗಾಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಸೊ ನೀವು ಒಂದ್ಸಲ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಸ್ಟಿಲ್ ಇಫ್ ಯು ಆರ್ ಫೇಸಿಂಗ್ ಎನಿ ಇಶ್ಯೂ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಎರಡೇ ಐಟಮ್ ಶೋ ಆಯ್ತಲ್ಲ, SNC ಅಷ್ಟೇ. ಏನ ಎಲ್ಲಿ ಇಲ್ಲಿ ಎರಡು ಐಟಮ್ ಶೋ ಆಯ್ತಲ್ಲ, ಇಲ್ಲಿ ಜಸ್ಟ್ ಅಲ್ಲಿ ಚೆಕ್ ಮಾಡಿದ್ರಲ್ಲ ಹಾ ಎಂಟ್ರಿ, ಎರಡೇ ತೋರಿಸ್ಬೇಕಲ್ಲ ಮತ್ತೆ. ಅಂಡ್ ಇನ್ನೊಂದು ಶೋ ಆಯ್ತು. ಎರಡೇ ತೋರಿಸ್ಬೇಕು ಮತ್ತೆ, ಯಾಕಂದ್ರೆ ನಾವು ಯಾವ GLS ನೋಡಿ FTXP ಹೋದ್ವಾ.
ನೋಡಿ ತೋರಿಸ್ತೀನಿ ನೋಡಿ. ಹ್ಮ್. ಸೊ A0. ಸೊ ಯಾವ ಟ್ಯಾಕ್ಸ್ ಕೊಡಾಕೀವಿ ನಾವು? ಇನ್ಪುಟ್ ಅಂದ್ರೆ ಇನ್ನು SYC SYS ಎಲ್ಲ ಇದ್ವಲ್ಲ ಅವು ಶೋ ಆಗಲ್ವಾ ಅಂತ ಕೇಳಿ. ಶೋ ಆಗಲ್ಲ. ಏನಕ್ಕೆ ಆಗಲ್ಲ ಅಂದ್ರೆ ನಾವು ಈ ಟ್ಯಾಕ್ಸ್ ಕೋಡ್ ಯೂಸ್ ಮಾಡ್ತಾ ಇರೋದು ಬರೀ ಇನ್ಪುಟ್ SGST CGST ಅಲ್ವಾ? 0%, 0%. ಓಕೆ ಸೊ ಆ ಎರಡು ಟ್ಯಾಕ್ಸ್ ಕೋಡ್ ಇವಾಗ SNS SNC ಇದೆ, SNS S1C ಇಲ್ಲಿ ತೋರಿಸ್ಬೇಕು. ಓಕೆ ನೋಡಿ ತೋರಿಸ್ತಾ ಇದೆ. ಸೊ ಇವಾಗ ಅದನ್ನು ತೋರಿಸ್ತೀರಿ ನಿಮ್ಗೆ ಔಟ್ಪುಟ್ ಟ್ಯಾಕ್ಸ್ ತೋರಿಸ್ತೀನಿ. ನೀವು ಕೇಳಿದ್ರಲ್ಲ. ಸೊ ಇವಾಗ BO ಅಂತ ಮಾಡಿದ್ವಲ್ಲ, ಇದು ಔಟ್ಪುಟ್ ಟ್ಯಾಕ್ಸ್ ಕರೆಕ್ಟ್. ಸೊ ಎಂಟರ್. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ ಚೆಕ್ ಮಾಡಿ ನೋಡಿ ತೋರಿಸ್ತಾ ಇದೆ SYS ಗೆ. ಓಕೆ ಬಟ್ ಇನ್ನೊಂದು ತೋರಿಸ್ತಾ ಇಲ್ಲ. SYS ತೋರಿಸ್ತಾ ಇದೆ, SNI ತೋರಿಸ್ತಾ ಇಲ್ಲ. ಸೊ SNI ತೋರಿಸ್ತಾ ಇಲ್ಲ ಅಂದ್ರೆ ನಾವು SNI ಗೆ ಅಸೈನ್ ಮಾಡಿಲ್ಲ. ಸೊ ಇವಾಗ SNI ಎಂಟರ್. SNI ಇಲ್ವಾ? ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಡೀಟೇಲ್ಸ್. ಸೊ ಇಲ್ಲಿ ಹೋಗ್ಬಿಟ್ಟು ಸಪ್ರೇಟ್ ಲೈನ್ ಇಟ್ಟು. ಓಕೆ ಬಟ್ ಔಟ್ಪುಟ್ ಟ್ಯಾಕ್ಸ್ ನಾವು ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿದ್ವಲ್ವಾ SNI ಇದು ಇನ್ಪುಟ್ ಟ್ಯಾಕ್ಸ್ನ. ಇನ್ಪುಟ್ IGST ಇದು SNI fine save it. ನೋಡಿ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. ಏನು ನೋಡಿ, ಸೊ SNI ಬಂದ್ಬಿಟ್ಟು ನಮಗೆ ಇನ್ಪುಟ್ IGST ಇದೆ ಕರೆಕ್ಟ್ ಅಲ್ವಾ? ಇಲ್ಲ ಔಟ್ಪುಟ್ SGST ತೋರಿಸ್ತಾ ಇದೆ, ನಮ್ಗೆ ಇನ್ಪುಟ್ IGST ಇಲ್ಲಿ ತೋರಿಸ್ತಾನೆ ಇಲ್ಲ. ದಟ್ ಮೀನ್ಸ್ ಸೊ ನಾವು ಆಕ್ಸಸ್ ಸೀಕ್ವೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ್ವಿ. ಐ ಮೀನ್ ಕಂಡೀಷನ್ ಪ್ರೊಸೀಜರ್ಸ್ ನ ಮೇಂಟೈನ್ ಮಾಡೋದು. OB ಸಾರಿ ಹೇಳಿ ಏನು ಪ್ರೊಸೀಜರ್ಸ್ ಮೇಂಟೈನ್ ಮಾಡಿದ್ವಲ್ಲ ಟ್ಯಾಕ್ಸ್ ಪ್ರೊಸೀಜರ್ಸ್. ಸೊ ಅಲ್ಲಿ ಅದನ್ನೊಂದ್ಸಲ ಚೆಕ್ ಮಾಡ್ಬಿಡ್ತೀವಿ. ಸೊ ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ಸ್ ಯಾವುದು? SON ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೊಸೀಜರ್ಸ್ಗೆ ಹೋಗಿ. ಸೊ ನೋಡಿ ಇಲ್ಲಿ ನೋಡಿ ಖಾಲಿ ಬಿಟ್ಬಿಡಿ ನೋಡಿ. ಸೊ ಇದೇ ಮಿಸ್ಟೇಕ್ ಮಾಡಿರೋದು ನಾವು. ಸೊ ಅದಕ್ಕೆ ಅದು ಅಲ್ಲಿ ಎರರ್ ಬರ್ತಿದೆ. ಓಕೆ ಸೊ ಇವಾಗ ಏನು ಮಾಡಬೇಕು? ಸೊ ಇದನ್ನ ತಗೊಳ್ಳಿ, ಕಟ್ ಅಂಡ್ ಪೇಸ್ಟ್ ಹಿಯರ್. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಒಂದು ಸೆಕೆಂಡ್. ಇದು ಕರೆಕ್ಟಾಗೇ ಇದೆ. 1 2 3 4 5 6 SNI ಇಲ್ಲಿ ಬರಂಗಿಲ್ಲ. ಓಕೆ ಕಟ್ ಇಲ್ಲಿ ಹಾಕೊಂಡು ಹೋಗ್ತೀನಿ ಸದ್ಯಕ್ಕೆ. ಸೊ ಇಲ್ಲಿ ನೋಡಿ ಇನ್ಪುಟ್ SGST ಗೆ ಇನ್ಪುಟ್ SGST ಗೆ ಏನಿದೆ? SNS ಇದೆ. ಸೊ ಇದು ಕರೆಕ್ಟ್ ಆಗಿದೆ. ಇನ್ಪುಟ್ CGST ಗೆ SNC ಅದು ಕರೆಕ್ಟ್ ಆಗಿದೆ. SNC ಇನ್ಪುಟ್ CGST ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಪುಟ್ SGST ಇದು. ಸೊ ಔಟ್ಪುಟ್ SGST ಗೆ ಏನ್ ಬರಬೇಕು? ಸೊ ಔಟ್ಪುಟ್ SGST ಗೆ SYS ಬರಬೇಕು. ಸೊ ಓಕೆ ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಅದನ್ನ. ಸೊ ಕಟ್ ಇಟ್ ಅಂಡ್ ಪೇಸ್ಟ್ ಇದೆ. ಸೊ ಇವಾಗ ಔಟ್ಪುಟ್ CGST. ಸೊ ಔಟ್ಪುಟ್ CGST ಗೆ ಏನ್ ಬರಬೇಕು? SYC ಬರಬೇಕು. ಸೊ ಅದನ್ನ ಇಲ್ಲಿ ಹಾಕಿದ್ದೀನಿ, ಕಟ್ ಅಂಡ್ ಪೇಸ್ಟ್ ಇದೆ. ಸೊ ನೆಕ್ಸ್ಟ್ ಔಟ್ಪುಟ್ IGST ಗೆ ಏನ್ ಬರಬೇಕು? ಸೊ SYI. ಸೊ ಅದನ್ನ ಇಲ್ಲಿ ಹಾಕಿದ್ದೀನಿ. ಸೊ ಐ ವಿಲ್ ಕಟ್ ಅಂಡ್ ಪೇಸ್ಟ್ ಇಟ್. ಸೊ ಇಲ್ಲಿ ನಾವು ಇದನ್ನ ಕಟ್ ಮಾಡಿಲ್ಲ ಹಾಕೊಂಡಿವಾಗ. ಸೊ ಇಲ್ಲಿ ನಾವು ಇನ್ಪುಟ್ ಹಾಕ್ಬೇಕು, ಹಾಕಿಲ್ಲ ನೋಡಿ ನಾನು IGST ಇದು. ಸೊ ಅದನ್ನ ಹಾಕ್ಬೇಕು. ಸೊ ಇದನ್ನ ಇದನ್ನೆಲ್ಲೂ ಹಾಕಿಲ್ಲ ನೋಡಿ. ಸೊ ಇದೇ ಎರರ್ ಬರ್ತಾರೆ ನಮ್ಗೆ. ಸೊ ಫಸ್ಟ್ ಏನ್ ಮಾಡ್ಬೇಕು? ನಾವು ಇದನ್ನ ಕ್ಲೋಸ್ ಮಾಡ್ಬೇಕು. FTXP ಓಪನ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಕ್ಲೋಸ್ ಮಾಡ್ಬೋದು. ಟ್ಯಾಕ್ಸ್ ರಿಲೇಟೆಡ್ ಯಾವುದು ಓಪನ್ ಇಲ್ಲ ತಾನೆ. ಓಕೆ ಇದೊಂದು ಇದ್ರ ಪರವಾಗಿಲ್ಲ. ಓಕೆ ಫೈನ್. ಸೊ ಇವಾಗ ಐ ವಿಲ್ ಕ್ಲಿಕ್ ಆನ್ ಎಂಟರ್. ಸೊ ಇಲ್ಲಿ ಮತ್ತೆ ನೀವು 10 ಹಾಕ್ಬಿಟ್ಟು ಓಕೆ. ಸೊ ಇವಾಗ ಸೇವ್ ಮಾಡ್ತೀನಿ. ಸೊ ಇವಾಗ ಎಲ್ಲರೂ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ. ಓಕೆ ಸೊ 6 ಅಕೌಂಟ್ ಟೈಪ್ಸ್ಗೆ 6 ಕರೆಕ್ಟ್ ಆಗಿದೆ. ಸೊ ಇವಾಗ ಚೆಕ್ ಮಾಡಿ FTXP ಎರಡು ಅಕೌಂಟ್ ತೋರಿಸ್ತೀನಿ. ಗೋ ಟು FTXP, ಎಂಟರ್, IN ಎಂಟರ್, B0 ಎಂಟರ್, ಟ್ಯಾಕ್ಸ್ ಎಂಟರ್ ನೋಡಿ ಬಂತಾ? ಸೊ ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. SYS ಏನು? SYS ಔಟ್ಪುಟ್ SGST ಕರೆಕ್ಟ್ ಆಗಿದೆ.
SYC ಏನು ಔಟ್ಪುಟ್ CGST ಕರೆಕ್ಟ್ ಆಗಿದೆ ಅಲ್ವಾ. ಸೊ ಇವಾಗ ಎಲ್ಲ ಟ್ಯಾಕ್ಸ್ ಕಾನ್ಫಿಗರೇಷನ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ ನಾನು ಅವತ್ತೇನೋ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ ಇದೆ, ಯಾರೋ ಬೇರೆ ಟೆನ್ಷನ್ ಅಲ್ಲಿ, ಸೊ ಹಂಗಾಗಿ ಅದು ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ. ಬಟ್ ನೋ ವರೀಸ್, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಇಶ್ಯೂಸ್ ಬಂದ್ರು, ಏನೇ ಯಾರು ಬಂದ್ರು, ನಾನು ಬೇಕಾದ್ರೆ ಮತ್ತೆ ಇಂಡಿವಿಜುವಲಿ ಕನೆಕ್ಟ್ ಆಗ್ಬಿಟ್ಟು ನಿಮಗೆ ರಿಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಇದನ್ನ ಡೌಟ್ಸ್ ಇದೆಯಾ ನಿಮಗೆ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ? ಸರ್ ಇವಾಗ ನಾನು ಸ್ಕ್ರೀನ್ಶಾಟ್ ಏನಪ್ಪಾ ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಸ್ಕ್ರೀನ್ ಶೇರ್ ಮಾಡಲ್ಲ ಸರ್ ಅಂತ. ಸ್ಕ್ರೀನ್ ಶೇರ್ ನಾ ಮಾಡಿ, ಸ್ಕ್ರೀನ್ ಶೇರ್ ಆಗ್ತಿದೆ ಅಂತ ಮಾಡಿ. ಓಕೆ ಸರ್. ಮಾಡಿ. ಶೇರಿಂಗ್ ಕೊಟ್ಟಿದ್ದೀನಿ ಸರ್. ಆಗ್ತಾ ಇಲ್ಲಲ್ಲಪ್ಪ ಇನ್ನು, ಕಾಣಿಸ್ತಾ ಇಲ್ಲ ಒಂದು ಸ್ಕ್ರೀನ್. ಎಂಟೈರ್ ಸ್ಕ್ರೀನ್ ಕೊಟ್ಟಿದೆಯಲ್ವಾ? ಹಾ, ಇವಾಗ ಕಾಣಿಸ್ತಿದೆ. ಸೊ ಇವಾಗ ಲಾಗಿನ್ ಆಗಿ. ಸರ್ ಕಾಣಿಸ್ತಿದೆ. ಇವಾಗ ಎಂಟರ್ ಮಾಡ್ತೀನಿ ಸರ್. ಹ್ಮ್. ಮಾಡಿದ್ಮೇಲೆ ಓಕೆ ಬಂದಿದೆ. ಎರಡು ಕಡೆ ಬ್ಯಾಲೆನ್ಸ್ ಕೂಡ ಸೇಮ್ ಆಗಿದೆ. ಹ್ಮ್. ಈಗ ಸಿಮ್ಯುಲೇಟ್ ಕ್ಲಿಕ್ ಮಾಡಿದ್ಮೇಲೆ ಹ್ಮ್. ಇದು ಓಕೆ ಆಯ್ತು. ಹ್ಮ್. ದೆನ್ ಪೋಸ್ಟ್ ಮಾಡ್ತೀವಲ್ಲ, ಸೊ ಇವಾಗ ಇದು ಇದೆ. ಸೊ ಕ್ಲಾಸಲ್ಲಿ ಇದನ್ನ ಡಬಲ್ ಕ್ಲಿಕ್ ಮಾಡಿ ಎರರ್ ಮೇಲೆ. ಸೊ ಅಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಕೇಳಿದಾರಲ್ಲ, ಸೊ so then error. Yes. Enter. ಇದೆ. ಹೇಗೆ ಸರ್ ಇದು? ಹಾ, ಓಕೆ ಸರ್. ಇವಾಗ ಏನ್ ಮಾಡ್ಬೇಕು ನೋಡಿ, ಮತ್ತೆ ಅಗೇನ್ H1 ಅಂತ ಬಂದಿದೆ. ಅದೇನ್ ಮಾಡ್ಬೇಡಿ ನೀವು. ಇವಾಗ ಏನ್ ಮಾಡ್ಬೇಕು ಹೇಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ದೀನಿ ನಾನು. ಸರ್ ನೀವು ಎರರ್ ಫಿಕ್ಸ್ ಮಾಡೋಕೆ ಸರ್ ಇದನ್ನ. ಈ ಎರರ್ ನಾನು ಹೇಳಿದ್ದೀನಿ ಮಾಡಿ ಸರ್. ಸರ್ ಅದನ್ನ ಡಿಆಕ್ಟಿವೇಟ್ ಮಾಡಿ ಕೂಡ ಮಾಡಿ ಸರ್. ನಿನ್ನೆ 2L ಅಂತ ತೋರಿಸಿತ್ತು, ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೆ. ಅದನ್ನೇ ನಾನು ಹೇಳಿದೆ. 2L ತೋರಿಸ್ತು, 2L ರಿಮೂವ್ ಮಾಡಿದ್ದೀರಾ. ಇವಾಗ H1 ತೋರಿಸ್ತಿದೆ, H1 ರಿಮೂವ್ ಮಾಡಿ. ಗೋ ಬ್ಯಾಕ್, ಕ್ಲೋಸ್ ಮಾಡಿದ್ದು. ಇದೇ ತರ ಮೂರನೇ ಇದು ಕ್ಲೋಸ್ ಮಾಡಿ. ನಾನು ಹೇಳ್ತೀನಿ ಏನಕ್ಕೆ ಅಂತ. ಇದು ಕ್ಲೋಸ್ ಮಾಡ್ಬಿಟ್ಟು ಇನ್ನೊಂದು ಸ್ಕ್ರೀನ್ ಓಪನ್ ಮಾಡಿ, ನ್ಯೂ ಸ್ಕ್ರೀನ್ ಓಪನ್ ಮಾಡಿ. ಇದು ಹಂಗೆ ಇರ್ಲಿ, ಇದನ್ನ ಕ್ಲೋಸ್ ಮಾಡ್ಬಿಡಿ. ಯಾರು ನ್ಯೂ ಸ್ಕ್ರೀನ್ ಓಪನ್ ಮಾಡಿ.
SIMG ಹೋಗಿ, ಲೆಡ್ಜರ್ಗೆ ಹೋಗಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಲೆಡ್ಜರ್ ಅಗೇನ್ ಲೆಡ್ಜರ್. ಸೊ ಇಲ್ಲಿ ಇದೆ ನೋಡಿ ಸರ್ ಡಿಫರೆಂಟ್ ಸೆಟ್ಟಿಂಗ್ಸ್, ಇದರಲ್ಲಿ ಹೋಗಿ ಡಿವೈಡ್ ಮಾಡಿದೆ ನಾನು. ಕೊಡಿ ಕೊಡಿ. ಸರ್ ಅಲ್ಲಿ ಎತ್ತೊಂದು ತೋರಿಸುತ್ತಲ್ಲ ಸರ್ ಅದು ಎತ್ತೊಂದು ಇರಿ ಲೋಡ್ ಆಗ್ತಾ ಇದೆ, ಸ್ಕ್ರೀನ್ ನನಗೆ ಕಾಣಿಸ್ತಾ ಇಲ್ಲ. ನಂದು ರೈಟ್ ರೈಟ್. ನಾನು ಇನ್ನು ಸ್ಟಿಲ್ ಲೋಡ್ ಆಗ್ತಾ ಇದೆ. ಎಲ್ಲಿ ಬಂದು ಸರ್ ಇವಾಗ? ಇವಾಗ ನೀವ್ ಏನಕ್ಕೆ H1 ಕೊಡ್ತಿದ್ದೀರಾ? ನೀವ್ H1 ಕೊಡ್ಬೇಡಿ ನೀವು. ನಾನು ಹೇಳಿದ್ ಕೇಳಿ ನೀವು. ವೆಯ್ಟ್ ಮಾಡಿ, ನಾನು ಏನೋ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದಾದ್ಮೇಲೆ ನೀವು H1 ಮಾಡು ಅಂತ ಹೇಳ್ತೀನಿ ನಾನು. ಓಕೆ ಇವಾಗ H1 ಕೊಟ್ಟಿದ್ದೀರಲ್ವಾ? ವೈಟ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ಇವಾಗ ನೋಡಿ, ನಿಮಗೆ ಇವಾಗ ಲೆಡ್ಜರ್ H1 ಇದೆ ಅಲ್ವಾ? ಸೊ ಈ ಲೆಡ್ಜರ್ ಅಲ್ಲಿ ಎಕ್ಸ್ಟೆನ್ಷನ್ ಲೆಡ್ಜರ್ ಟೈಪ್ ಅಂತ ಇದೆ ನೋಡಿ. ಎಕ್ಸ್ಟೆನ್ಷನ್ ಲೆಡ್ಜರ್ ಟೈಪ್ ಪಕ್ಕದಲ್ಲಿ ಅಂಡರ್ಲೈಯಿಂಗ್ ಲೆಡ್ಜರ್ ಅಂತ ಒಂದು ಆಪ್ಷನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಸ್ಟ್ಯಾಂಡರ್ಡ್ ಜರ್ನಲ್ ಲೆಡ್ಜರ್ಗೆ ಎಕ್ಸ್ಟೆನ್ಷನ್ ಲೆಡ್ಜರ್ ಅಲ್ಲಿ 0L ಏನಿದೆ, ಈ ಸ್ಟ್ಯಾಂಡರ್ಡ್ ಲೆಡ್ಜರ್ ನ ಅಸೈನ್ ಮಾಡಿದಾರೆ ಅವರು. ಅರ್ಥ ಆಗ್ತಿದ್ಯಾ? ಅಂಡರ್ಲೈಯಿಂಗ್ ಲೆಡ್ಜರ್ ಅಲ್ಲಿ 0L ನ ಅಸೈನ್ ಮಾಡಿದ್ದಾರೆ. ಸೊ 0L ನ ಅಂಡರ್ಲೈಯಿಂಗ್ ಲೆಡ್ಜರ್ ಆಗಿ ಅಸೈನ್ ಮಾಡುವಾಗ ಆಲ್ ಕಂಪನಿ ಕೋಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದೇನಾಗುತ್ತೆ, ಯಾರು ಒಬ್ರು ಆಲ್ ಕಂಪನಿ ಕೋಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಎಂಟೈರ್ ಸಿಸ್ಟಮ್ ಅಲ್ಲಿ ಎಲ್ಲ ಆಲ್ ಕಂಪನಿ ಕೋಡ್ ಅದಕ್ಕೆ ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ ಕಂಪನಿ ಕೋಡ್ ಕೂಡ ಇವಾಗ ಇದಕ್ಕೆ ಸೆಲೆಕ್ಟ್ ಆಗಿದೆ. ಇದೇ ತರ ನಿಮ್ಗೆ ಯಾವ್ದ್ಯಾವ್ದ್ರಲ್ಲಿ ಅಂಡರ್ಲೈನ್ ಲೆಡ್ಜರ್ 0L ಇದೆ, ನೆಕ್ಸ್ಟ್ H2L ಇದೆ, ಸೊ ಅದಾದ್ಮೇಲೆ LGL ಇದೆ. ಏನಾಯ್ತು, ಕ್ಲೋಸ್ ಮಾಡಿದ್ರ? ಟೈಮ್ ಅಂತ ಬಂದಿದೆ ನೋಡಿ ಸರ್, ಟ್ರಾನ್ಸಾಕ್ಷನ್ ಫ್ರಮ್ ಸೆಷನ್ ರಿಸೆಟ್ ಆಫ್ಟರ್ ಟೈಮ್ ಔಟ್ ಅಂತ ಬಂದಿದೆ. ಕೊಡಿ. SIMG financial accounting global settings ledger simplify. ಒಂದೊಂದು ಡಿಆಕ್ಟಿವೇಟ್ ಮಾಡ್ತಾ ಹೋದಂಗೆಲ್ಲ ಒಂದೊಂದು ಬೇರೆ ತೋರಿಸ್ತಾ ಹೋಗುತ್ತೆ ಸರ್, ಹಂಗಾಗಿ ಒಂದ್ ಐದಾರು ರಿಮೂವ್ ಮಾಡಿದೀನಿ. ಸೊ ಇನ್ನು ಯಾವ್ಯಾವ ಶೋ ಆಗುತ್ತೆ ಅವನ್ನೆಲ್ಲ ರಿಮೂವ್ ಮಾಡ್ತಾ ಹೋಗ್ಬೇಕಾ? ಅಂಡರ್ಲೈಯಿಂಗ್ ಲೆಡ್ಜರ್ ಅಲ್ಲಿ 0L ಯಾವ್ಯಾವ್ದಕ್ಕೆ ಅಸೈನ್ ಮಾಡಿರ್ತಾರೋ ಆ ಎಲ್ಲಾದ್ರಲ್ಲೂ ಕೂಡ ನಿಮ್ದು ಕಂಪನಿ ಕೋಡ್ ಅಸೈನ್ ಆಗಿರುತ್ತೆ ಆ ಎಲ್ಲಾ ಲೆಡ್ಜರ್ ಅಲ್ಲೂ. ಸೊ ಎಲ್ಲಾ ಲೆಡ್ಜರ್ ನ ಓಪನ್ ಮಾಡ್ಬಿಟ್ಟು ಒಂದೇ ಸಲ ಎಲ್ಲಾ ಲೆಡ್ಜರ್ ಒಂದೊಂದೇ ಓಪನ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಟ್ಟು ಒಂದೇ ಸಲ ಸೇವ್ ಮಾಡಿ. ಲಾಸ್ಟ್ಗೆ ನೀವು ಪ್ರತಿ ಒಂದೊಂದ್ಸಲ ಸೇವ್ ಮಾಡ್ತಾವ್ರೆ, ಪ್ರತಿ ಒಂದೊಂದ್ಸಲ ತುಂಬಾ ಟೈಮ್ ತಗೊಳುತ್ತೆ. ಓಕೆ, ಆತರ ತುಂಬಾ ಟೈಮ್ ತಗೊಳುತ್ತೆ. ನೀವು ಆತರ ಮಾಡಕ್ ಹೋಗ್ಬೇಡಿ. ನೀವೇನ್ ಮಾಡಿ, ಇವಾಗ H1 ಇದೆಯಲ್ಲ, ಸ್ಕ್ರೋಲ್ ಡೌನ್ ಮಾಡಿ H1 ಹೋಗಿ. ಇವಾಗ ಬೇರೆ ಎಲ್ಲ ಡಿಲೀಟ್ ಮಾಡಿದೀನಿ ಅಂತ ಹೇಳಿದ್ರಲ್ವಾ, ಇವಾಗ H1 ಹೋಗಿ. H1 ಅಲ್ಲಿ ಕಂಪನಿ ಕೋಡ್ ಸೆಟ್ಟಿಂಗ್ಸ್ ಹೋಗಿ, ಕಂಪನಿ ಕೋಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪೊಸಿಷನ್ ಅಲ್ಲಿ ನಿಮ್ ಕಂಪನಿ ಕೋಡ್ ಹಾಕ್ಬಿಟ್ಟು ಚೆಕ್ ಮಾಡಿ, ಎಂಟರ್ ಕೊಡಿ. ಸೆಲೆಕ್ಟ್ ಮಾಡಿ. H1 ಅಲ್ಲಿ ಇದೆ ಸರ್. ಸೆಲೆಕ್ಟ್ ಡಿಲೀಟ್. ಸೇವ್ ಮಾಡಬೇಡಿ, ಡಿಲೀಟ್ ಮಾಡಿ ಅಷ್ಟೇ. ಡಿಲೀಟ್ ಆಯ್ತಲ್ವಾ? ಸೊ ಇವಾಗ ಲೆಡ್ಜರ್ಗೆ ಹೋಗಿ ಮತ್ತೆ ಲೆಡ್ಜರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ.
ಇವಾಗ H2 ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಕೊಡಿ. H2 ಹೋಗಿ. ಇವಾಗ ಮತ್ತೆ ಕಂಪನಿ ಕೋಡ್ ಸೆಟ್ಟಿಂಗ್ಸ್. ಸೊ ಈ ತರ ಏನ್ ಮಾಡಿ ಒಂದ್ 4-5 ಆದಾಗ ಒಂದೊಂದ್ಸಲ ಸೇವ್ ಕೊಟ್ಕೊಳ್ಳಿ. ಇಲ್ಲ ಮತ್ತೆ ಕ್ಲೋಸ್ ಆದ್ರೂ ಕಷ್ಟ ನಿಮ್ಗೆ. ಓಕೆ, 4-5 ಆದ ತಕ್ಷಣ ಈ ತರ ಸೇವ್ ಮಾಡ್ಕೊಳ್ಳಿ. ಟೈಮ್ ಔಟ್ ಆದ್ರೆ ಕಷ್ಟ ಅಲ್ವಾ? ಸೊ ಹಂಗಾಗಿ ಒಂದ್ 2, 3, 4 ಹಿಂಗ ಈ ತರ ಡಿಲೀಟ್ ಮಾಡಿದಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ ಸೇವ್ ಮಾಡಿ ಅಷ್ಟೇ. ಓಕೆ, ಸೊ ಏನ್ ತುಂಬಾ ಜಾಸ್ತಿ ಇಲ್ಲ. ಮೇ ಬಿ ನಿಮ್ಗೆ ಎಲ್ ಇದೀರಾ ಅಂದ್ರೆ ಮೇ ಬಿ ಇನ್ನೊಂದ್ 5-6 ಇಲ್ಲ ಒಂದ್ 8 ಇರ್ಬೋದು ಅಷ್ಟೇ. ನನ್ನ ಪ್ರಕಾರ ಒಂದ್ 8-10 ಇರುತ್ತೆ ಅಷ್ಟೇ. ಓಕೆ, ಇಟ್ ವಿಲ್ ನಾಟ್ ಟೇಕ್ ಮೋರ್ ದೆನ್ 15-20 ಮಿನಿಟ್ಸ್. ಓಕೆ, ಒಂದ್ಸಲ ಡಿಲೀಟ್ ಇವಾಗ ಮತ್ತೆ ಕೆಳಗಡೆ ಹೋಗಿ ನೋಡಿ. ಇವಾಗ ಅಂಡರ್ಲೈನ್ ಲೆಡ್ಜರ್ ನೋಡಿ, ಇಲ್ಲಿ H2 ಆದ್ಮೇಲೆ H2 ಆದ್ಮೇಲೆ ಯಾವ್ದಿದೆ ಕೆಳಗಡೆ ಹೋಗಿ, ಸ್ಕ್ರೋಲ್ ಡೌನ್. H2 ಆದ್ಮೇಲೆ H4 ಇದೆ. H4 ಇಲ್ಲ, ಕೆಳಗಡೆ ಬನ್ನಿ. ಇವಾಗ ಇಲ್ಲಿ LG ಸೆಲೆಕ್ಟ್ ಮಾಡಿ. LG, ಸೊ LG ಇರುತ್ತೆ, ಚೆಕ್ ಮಾಡಿ. ಬೇರೆದ್ರಲ್ಲಿ ಚೆಕ್ ಮಾಡಿ, ಬೇಕಾದ್ರೆ ಇರಲ್ಲ. ಎಲ್ಲೆಲ್ಲಿ ಅಂಡರ್ಲೈನ್ ಲೆಡ್ಜರ್ ಇಲ್ಲ ಅಲ್ಲೆಲ್ಲ ಇರಲ್ಲ ಕಂಪನಿ ಕೋಡ್. ಬೇಕಾದ್ರೆ ನೀವು ಎರರ್ ಬಂತಲ್ವಾ ಚೆಕ್ ಮಾಡಿ. ಇವಕ್ಕೆಲ್ಲರಿಗೂ ಎರರ್ ಬರುತ್ತೆ. ಮತ್ತೆ ನೀವು ಜಸ್ಟ್ ಕಂಟ್ರೋಲ್ ಪ್ಲಸ್ ಕೊಟ್ರೆ ನೆಕ್ಸ್ಟ್ ಮತ್ತೆ ಎರರ್ ತೋರಿಸುತ್ತೆ. ಓಕೆ, ಒಂದು 6 ಡಿಲೀಟ್ ಮಾಡಿದೀನಿ. ಸೊ ರಿಮೈನಿಂಗ್ ಕೂಡ ಸೇವ್ ಮಾಡ್ತೀನಿ. ಓಕೆ, ಸೊ ರಿಮೈನಿಂಗ್ ಕೂಡ ಅದೇ ತರ ಡಿಲೀಟ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ವರ್ಕ್. ಓಕೆ, ಓಕೆ. ಸೊ ನಿಮಗೆ ಪೋಸ್ಟಿಂಗ್ಸ್ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ? ಒಂದ್ ಸೆಕೆಂಡ್, ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಇವಾಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಆಯ್ತು. ನಾನು ಪೋಸ್ಟಿಂಗ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್? ಟ್ಯಾಕ್ಸ್ ಆಗಿದೆ. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಎಬಿಸಿಟಿ ಹೋಗ್ಬಿಟ್ಟು ಒಂದು ಪೋಸ್ಟಿಂಗ್ಸ್ ಮಾಡಿದ್ರೆ ಸೊ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಬಗ್ಗೆ ಐಡಿಯಾ ಬರುತ್ತೆ. ಸೊ ಇವಾಗ ಟ್ಯಾಕ್ಸ್ ಆಗಿದೆ, ಆಲ್ರೆಡಿ ಎಲ್ಲ ಆಗಿದೆ. ಸೊ ನೆಕ್ಸ್ಟ್ ನಾನು ನಿಮಗೆ ಬಿಪಿ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬಿಪಿ ಕಾನ್ಫಿಗರೇಷನ್ಸ್ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದ್ರೆ ಯಾರು ಬಿಸ್ನೆಸ್ ಅಲ್ಲಿ? ಸೊ ವೆಂಡರ್ಸ್ ಮತ್ತೆ ಕಸ್ಟಮರ್ಸ್. ಸೊ SAP ಟರ್ಮಿನಾಲಜಿ ನಾವು ಅದನ್ನ ಬಿಪಿ ಅಂತ ಕರಿತೀವಿ, ಬಿಸ್ನೆಸ್ ಪಾರ್ಟ್ನರ್ ಅಂತ. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್. ಓಕೆ, ಸೊ ಬ್ರಾಕೆಟ್ ಅಲ್ಲಿ ಬಿಪಿ ಅಂತ ಕೂಡ ಕರಿತೀವಿ. ಓಕೆ, ಬಿಫೋರ್ ನಮಗೆ ECC ಈ ತರ ಇರ್ಲಿಲ್ಲ. ECC ನಮಗೆ ಕಸ್ಟಮರ್ ವೆಂಡರ್ ಕಾನ್ಫಿಗರೇಷನ್ಸ್ ಅಂತಾನೆ ಇತ್ತು. ಸಪರೇಟ್ ಟೀ ಕೋಡ್ ಯೂಸ್ ಮಾಡ್ಕೊಂಡು ನಾವು ಕಾನ್ಫಿಗರೇಷನ್ ಸಪರೇಟ್ ಮಾಡ್ತಾ ಇದ್ವಿ. ಟೀ ಕೋಡ್ ವೈಸ್ ಬಿಪಿದು ಮಾಸ್ಟರ್ ಡೇಟಾ ಕೂಡ, ವೆಂಡರ್ ಮಾಸ್ಟರ್ ಡೇಟಾ ಅಂಡ್ ಕಸ್ಟಮರ್ ಮಾಸ್ಟರ್ ಡೇಟಾ ಕೂಡ ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ಇನ್ SAP ಇವಾಗ S4 ಅನ್ನೋ ವರ್ಷನ್ ಅಲ್ಲಿ ಏನೊಂದು ಅಡ್ವಾಂಟೇಜ್ ಅಂದ್ರೆ ಸೊ ಬಿಪಿ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಬಿಪಿ ಅನ್ನ ಟೀ ಕೋಡ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಜೊತೆಗೆ ಅದ್ರ ಕಾನ್ಫಿಗರೇಷನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ತರ ಕಾನ್ಫಿಗರ್ ಮಾಡಬೇಕು, ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ, ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಸೊ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಮೀನ್ ವೈಲ್ ನಿಮಗೆ ಥಿಯರಿಟಿಕಲಿ ಇವಾಗ ಜಸ್ಟ್ ವೆಂಡರ್ ಅಂದ್ರೆ ಏನು, ಕಸ್ಟಮರ್ ಅಂದ್ರೆ ಏನು ಅಂತ ಹೇಳ್ತೀನಿ. ಓಕೆ, ಸೊ ವೆಂಡರ್ ಅಂದ್ರೆ ಇವಾಗ ನಿಮ್ಗೆ ಗೊತ್ತು, ಬಿಸ್ನೆಸ್ ಪಾರ್ಟ್ನರ್ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಅಪಾರ್ಟ್ ಫ್ರಮ್ ದಟ್, ಸೊ ವೆಂಡರ್ ಅಂದ್ರೆ ನಿಮ್ಗೆ ಏನು ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅಥವಾ ಯು ವಿಲ್ ಪರ್ಚೇಸ್ ಸಮಥಿಂಗ್ ಫ್ರಮ್ ವೆಂಡರ್. ಏನಾದ್ರು ಪರ್ಚೇಸ್ ಮಾಡ್ತೀರಾ, ಸೊ ಆ ತರ ಇದಾಗ ಏನಾಗುತ್ತೆ, ಸೊ ವೆಂಡರ್ ಅಗೇನೆಸ್ಟ್ ನೀವು ಇನ್ವಾಯ್ಸ್ ರೈಸ್ ಮಾಡ್ತೀರಾ, ಅದಾದ್ಮೇಲೆ ಬಿಲ್ಲಿಂಗ್ ಮಾಡ್ತೀರಾ. ಸೊ ಇದೆಲ್ಲ ಪ್ರೊಸೀಜರ್ ನಡೀತೆ. ಸೊ ಸಿಮಿಲರ್ ವೇ ಸೊ ನೀವು ಕಸ್ಟಮರ್ ಕೂಡ ಅದೇ ತರ ಮಾಡ್ತೀರಾ. ಸೊ ಕಸ್ಟಮರ್ ಕೂಡ ಅಷ್ಟೇ. ಸೊ ನೀವು ಕಸ್ಟಮರ್ಗೆ ಏನಾದ್ರು ಸೇಲ್ ಮಾಡ್ತೀರಲ್ವಾ, ನೀವು ಸೇಲ್ ಮಾಡಿದಾಗ ಏನ್ ಅಮೌಂಟ್ ರಿಸೀವ್ ಮಾಡ್ಕೊಂತೀರಾ, ಅದನ್ನ ರಿಕನ್ಸಿಲೇಷನ್ ಯಾವ ತರ ಮಾಡೋದು, ರೆಸಿಪ್ಟ್ ಎಂಟ್ರಿ ಯಾವ ತರ ಮಾಡೋದು, ಕಸ್ಟಮರ್ ಇನ್ವಾಯ್ಸ್ ಯಾವ ತರ ರೈಸ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕು. ಸೊ ಅದಕ್ಕೆ ಮುಂಚೆ ಫಸ್ಟ್ ನಾವು ಕಾನ್ಫಿಗರೇಷನ್ಸ್ ಮಾಡ್ಕೋಬೇಕು ಬಿಪಿದು. ಓಕೆ, ಸೊ ಬಿಪಿ ಕಾನ್ಫಿಗರೇಷನ್ಸ್ ಮಾಡ್ಕೊಂಡು ಸೊ ಅದಾದ್ಮೇಲೆ ನಾವು ಪೋಸ್ಟಿಂಗ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವ ತರ ಮಾಡೋದು ಅಂತ ನಿಮಗೆ ನಾನು ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ನಿಮಗೆ ಬಿಪಿ ಕಾನ್ಫಿಗರೇಷನ್ಸ್ ಅಲ್ಲಿ ವೆಂಡರ್ ಗ್ರೂಪಿಂಗ್ಸ್ ಯಾವ ತರ ಮಾಡೋದು, ನಂಬರ್ ರೇಂಜ್ ಯಾವ ತರ ಮೇಂಟೈನ್ ಮಾಡೋದು, ಅಂಡ್ ವೆಂಡರ್ ಮಾಸ್ಟರ್ ಡೇಟಾ ಯಾವ ತರ ಕ್ರಿಯೇಟ್ ಮಾಡೋದು, ಸೊ ಅದಾದ್ಮೇಲೆ ನಿಮಗೆ ಸೊ ಯಾವ ತರ ಪೋಸ್ಟಿಂಗ್ಸ್ ಮಾಡಬೇಕು ವೆಂಡರ್ಗೆ, ಸೊ ಇದನ್ನೆಲ್ಲದನ್ನು ಕೂಡ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ವೆಂಡರ್ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ದ ಸಿಮಿಲರ್ ವೇ ನೀವು ಕಸ್ಟಮರ್ ಮಾಡ್ಬೇಕು. ಓಕೆ, ನಾನು ಕಸ್ಟಮರ್ ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ.
ಸೊ ನಿಮ್ಗೆ ಏನಾದ್ರು ಇಶ್ಯೂ ಬರ್ತಾ ಇದೆ, ನಿಮ್ಗೆ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಗೇನ್ ಐ ವಿಲ್ ಹೆಲ್ಪ್ ಯು. ಓಕೆ, ಸೊ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ನೀವೇ ಕ್ರಿಯೇಟ್ ಮಾಡ್ಬೇಕು ಕಸ್ಟಮರ್. ಏನಕ್ಕೆ ಅಂದ್ರೆ ವೆಂಡರ್ ಯಾವ ತರ ಕ್ರಿಯೇಟ್ ಮಾಡಿದ್ಯೋ ಸಿಮಿಲರ್ ವೇ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ಜಸ್ಟ್ ಯು ಹ್ಯಾವ್ ಟು, ನಾನು ಹೇಳ್ತೀನಿ ಏನೇನು ಚೇಂಜಸ್ ಮಾಡ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ. ಸೊ ಆ ತರ ನೀವೇನ್ ಮಾಡ್ಬೇಕು, ಡಿಫೈನ್ ಮಾಡ್ಬೇಕು, ನೀವು ಕಾನ್ಫಿಗರೇಷನ್ ಮಾಡ್ಬೇಕು. ಓಕೆ, ಸೊ ಕಸ್ಟಮರ್ ಯಾರು ಸಕ್ಸಸ್ಫುಲ್ ಕಾನ್ಫಿಗರೇಷನ್ ಮಾಡ್ತೀರಾ, ನನಗೆ ಅವ್ರು ಹೇಳಿ, ನಾನು ಅವ್ರಿಗೆ ಅಗೈನ್ ಸೊ ನಿಮ್ಗೆ ಹೇಳ್ತೀನಿ. ಸೊ ಯಾವ ತರ ನೀವು ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅಂತ. ಓಕೆ, ಸೊ ಏನಾದ್ರು ಇಶ್ಯೂಸ್ ಅಥವಾ ಚೇಂಜಸ್ ಬಂದ್ರು ಕೂಡ ಐ ವಿಲ್ ಗೈಡ್ ಯು. ಓಕೆ, ಸೊ ನಾನು ಗೈಡ್ ಮಾಡ್ತೀನಿ, ಅದ್ರ ಪ್ರಕಾರ ಕಾನ್ಫಿಗರೇಷನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ನೋ ವರೀಸ್, ಇದು ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಾಪರ್ ಆಗಿ ನಿಮಗೆ, ಡೋಂಟ್ ವರಿ. ಸೊ ಅದು ನೀವು ಜಸ್ಟ್ ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಆ ತರ ಕಾನ್ಫಿಗರೇಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸಾಕು. ಸೊ ಪಿ ಕಾನ್ಫಿಗರೇಷನ್ಸ್ ಆಯ್ತು ಅಂದ್ರೆ ಇಂಟಿಗ್ರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, FIM ಒಂದು. ಸೊ ಸಿಮಿಲರ್ ವೇ SD ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಅದು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನಿಮಗೆ ಅಸೆಟ್ ಅಕೌಂಟಿಂಗ್ ಮಾಡಿ. ಓಕೆ, ಸೊ ಅರ್ಥ ಆಯ್ತಲ್ಲ? ಸೊ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಎಸ್. ಅದು ಈಗ ಕಾನ್ಫಿಗರೇಷನ್ ಹ್ಮ್. ಯಾವ ತರ ಕ್ಯಾಪ್ನ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ಈಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತೀವಿ, ಬಟ್ ಅಲ್ಲಿ ಗೊತ್ತಾಗ್ತಾ ಇರಲ್ಲ. ಫಸ್ಟ್ ಆದ್ಮೇಲೆ ಫಸ್ಟ್, ಸೆಕೆಂಡ್ ಆದ್ಮೇಲೆ ಆ ತರ ಯಾವ ತರ ಗ್ಯಾಪ್ನ ಮಾಡಿಕೊಳ್ಳೋದು? ಈಗ ವರ್ಕ್ಶೀಟ್ ಅಲ್ಲಿ ಹಾಕಿದ್ನಪ್ಪ ಸ್ಟೆಪ್ ಬೈ ಸ್ಟೆಪ್. ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಈಗ ಸರ್, ಈಗ ಫಸ್ಟ್ ಒಂದ್ ಸೆಟ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಸೆಟ್ ಮಾಡ್ಬೇಕಾಗುತ್ತೆ, ಅದಾದ್ಮೇಲೆ ಲಿಂಕ್ ಕೊಡ್ಬೇಕಾಗುತ್ತೆ. ಹಾ, ಅದನ್ನೇ ಇವಾಗ ಅದನ್ನೇ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನೀವು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಪ್ರಾಕ್ಟೀಸ್. ಸೊ ಇಲ್ಲಿ ಪ್ರಾಕ್ಟೀಸ್ ಕೀ ಅಷ್ಟೇ, ಪ್ರಾಕ್ಟೀಸ್ ಇಸ್ ದ ಕೀ. ನೀವು ಏನೇ ಮಾಡ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಇವಾಗ ಒಂದ್ ಕಂಪನಿ ಕೊಡಿ ಕಾನ್ಫಿಗರೇಷನ್ ಮಾಡ್ತೀನಿ ಅಂದ್ರೆ ನೀವು 2 3 ಕಂಪನಿ ಕೊಡಿ ಕಾನ್ಫಿಗರೇಷನ್ ಮಾಡಿ ಮುಗಿಸ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಇದೆಲ್ಲ ಯಾವ ತರ ರನ್ ಆಗುತ್ತೆ, ಸೊ ಹೆಂಗ್ ನೆನ್ಪಲ್ಲಿ ಇಟ್ಕೋಬೇಕು, ಎಲ್ಲಿಗೆ ಯಾವ ತರ ಇಂಟರ್ಲಿಂಕ್ ಇರುತ್ತೆ, ಎಲ್ಲರೂ ಬರುತ್ತೆ ನಿಮ್ಗೆ. ಎಲ್ಲ ಇದು ಫಸ್ಟ್ ಟೈಮ್ ಆಗಿರೋದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ವೆರಿ ಈಸಿ. ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎರರ್ ಬಂದು ನೀವು ಎರರ್ ಎಲ್ಲ ಫಿಕ್ಸ್ ಮಾಡ್ತಾ ಹೋದ್ರೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬೇರೆ ಲೆವೆಲ್ ಇರುತ್ತೆ. ಇವಾಗ ರವಿಕುಮಾರ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಇವಾಗ ಎಷ್ಟು ಬಂತು, ನೆಕ್ಸ್ಟ್ ರಿಸಾಲ್ವ್ ಮಾಡ್ಕೊಂಡ್ರು, ಅದು ಸೇವ್ ಮಾಡ್ಬಿಟ್ಟು ಪೋಸ್ಟ್ ಮಾಡೋರು. ಸೊ ಅದು ಸಕ್ಸಸ್ಫುಲಿ ಪೋಸ್ಟ್ ಆಯ್ತು ಅಂದಾಗ ಅವ್ರಿಗೆ ಓಕೆ ಫೈನ್, ನಾನು ಇವಾಗ GL ಅಕೌಂಟಿಂಗ್ ಕಾನ್ಫಿಗರೇಷನ್ ಪರ್ಫೆಕ್ಟ್ ಮಾಡಿದೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಸಿಮಿಲರ್ ವೇ ಅದೇ ತರ ಬೇರೆ ಕಂಪನಿ ಕೋಡ್ ಮಾಡ್ತಾರೆ. ಸೊ ಆ ಕಂಪನಿ ಕೋಡ್ ಮಾಡಿದಾಗ ಸಿಮಿಲರ್ ಎರರ್ ಬಂದ್ರೆ ಆಲ್ರೆಡಿ ಗೊತ್ತಿರುತ್ತಲ್ಲ ಏನ್ ಮಾಡ್ಬೇಕು ಅಂತ, ಸೊ ಎರರ್ ಫಿಕ್ಸ್ ಮಾಡ್ತಾರೆ. ಸೊ ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೇ. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೇನೆ ನಿಮ್ಗೆ ಅದು ನೆನಪಲ್ಲಿರೋದು. ಸೊ ಅದು ಅಲ್ಲದೆ ನೀವು ಡೇ ಟು ಡೇ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ನಿಮ್ಗೆ, ಗ್ಯಾಪ್ ಕೊಡದೆ. ಸೊ ಅವಾಗ ನೆನಪಲ್ಲಿ ಇದ್ದೇ ಇರುತ್ತೆ. 2 works ಎಸ್, ಇನ್ನ ಒಂದೇ ಅಷ್ಟಕ್ಕೆ ಆಗಿತ್ತು ಸರ್. ಒಂದ್ 2 ರಿಂದ 3 ತಾಸು ಕೂತಿದ್ದೆ ನಾನು. ಅದೇನೆ ಆತರ ಟೈಮ್ ಸ್ಪೆಂಡ್ ಅವಾಗಲೇ ಒಂದ್ 5 ಮಾಡ್ಬೇಕು. ರಿಮೂವ್ ಮಾಡಿದೆ. ಹಾ, ಆತರ ಟೈಮ್ ಸ್ಪೆಂಡ್ ಮಾಡ್ಬೇಕು, ಸಿಸ್ಟಮ್ ಜೊತೆ ಟೈಮ್ ಕೊಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ವಿಶೇಷ ವಿಡಿಯೋ ರೀಕ್ಯಾಪ್ ಮಾಡ್ಬೇಕು. ನಾನು ಹೇಳ್ಬಿಟ್ಟು ರಿಸಲ್ವ್ ಮಾಡೋದ್ಕಿಂತ ನೀವು ವಿಡಿಯೋ ನೋಡ್ಬಿಟ್ಟು ರಿಸಲ್ವ್ ಮಾಡ್ಕೊಂಡಿದ್ದೀನಾ, ಅದು ನಿಮಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಸೊ ಹಂಗಾಗಿ ನಾನು ಅದಕ್ಕೆ ಹೇಳೋದು, ಫಸ್ಟ್ ವಿಡಿಯೋ ರೆಫರ್ ಮಾಡಿ. ವಿಡಿಯೋ ರೆಫರ್ ಮಾಡಿ ಸ್ಟಿಲ್ ನಿಮಗೆ ರಿಸಲ್ವ್ ಆಗಿಲ್ವಾ, ಐ ವಿಲ್ ಹೆಲ್ಪ್ ಯು. ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಎಂಡ್ ಆಫ್ ದ ಡೇ ನೀವು ಇಶ್ಯೂ ರಿಸಲ್ವ್ ಮಾಡಕ್ಕೆ ನಾನು ಇರೋದು. ಓಕೆ, ಸೊ ನಾನು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ, ಬಟ್ ನೀವು ಟ್ರೈ ಮಾಡಿ ಫಸ್ಟ್. ಓಕೆ, ಫಸ್ಟ್ ನೀವು ಟ್ರೈ ಮಾಡಿ, ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಅವಾಗ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಓಕೆ ಫೈನ್. ಸೊ ಇವತ್ತಿನ ಕ್ಲಾಸ್ ಓಕೆ. ಸೊ ನಾವು BP ಕಾನ್ಫಿಗರೇಷನ್ ಇವಾಗ ಹೇಳಿದ್ವಿ ಥಿಯರಿಟಿಕಲಿ. ಸೊ ನಾಳೆ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಕನೆಕ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಗುಡ್ ನೈಟ್. Bye.